ರೀಲ್ಸ್ ಮಾಡೋದಕ್ಕೆ ಹೋಗಿ ಪ್ರಾಣವನ್ನ ಕಳೆದುಕೊಂಡಂತಹ ಯುವಕ ಸ್ಟಂಟ್ ಸಂದರ್ಭದಲ್ಲಿ ಅಪಘಾತವಾಗಿದೆ. ಬಿಜೆಪಿ ಮುಖಂಡನ ಪುತ್ರ ದುರ್ಮರಣವನ್ನ ಹೊಂದಿದ್ದಾರೆ. ಹುಬ್ಬಳ್ಳಿ ಬಿಜೆಪಿ ನಾಯಕ ವೀರೇಶ್ ಪುತ್ರ ನಮೀಶ್ ಸಾವನ್ನಪ್ಪಿರುವಂಥದ್ದು. ಆಡಿ ಕಾರ್ ಬೈಕ್ ಇರುತ್ತೆ. ಸ್ಟಂಟ್ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಬಿಜೆಪಿ ಮುಖಂಡನ ಪುತ್ರ ದುರ್ಮರಣವನ್ನ ಹೊಂದಿದ್ದಾರೆ. ಹುಬ್ಬಳ್ಳಿ ಬಿಜೆಪಿ ನಾಯಕ ವೀರೇಶ್ ಪುತ್ರ ನಮೀಶ್ ಸಾವನ್ನಪ್ಪಿದ್ದಾರೆ. ಆಡಿ ಕಾರ್ ಬೈಕ್ ಬಳಸಿ ರೀಲ್ಸ್ ಮಾಡ್ತಾ ಇರ್ತಾರೆ ನಮೀಶ್. ಸ್ನೇಹಿತರ ಜೊತೆ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಶೇಜಾವಾಡಕರ ಹೋಗಿದ್ದಂತಹ ನಮೀಶ್ ಕಾರ್ ಹಾಗೂ ಬೈಕ್ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ರೀಲ್ಸ್ ಮಾಡಲು ಯೋಚನೆ ಬೈಕ್ ಚಲಾಯಿಸ್ತಾ ಇದ್ದಂತಹ ನಮೀಶ್ ಸಂಗಲತ್ ಕಾರ್ ಚಲಾಯಿಸ್ತಾ ಇದ್ದಂತಹ 15 ವರ್ಷದ ಮತ್ತೋರ್ವ ಯುವಕ ಈ ರೀಲ್ಸ್ಗಾಗಿ ಆಡಿ ಕಾರ್ ಹಾಗೂ ಬೈಕ್ ಮುಖಾಮುಖಿ ಆಗಿದೆ. ಬೈಕ್ ಕಾರ್ ಡಿಕ್ಕಿಯಾಗಿ ನಮೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಹುಡಾ ಪೊಲೀಸ್ ಆಯುಕ್ತ ಶಶಿಕುಮಾರ್ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಬಿಜೆಪಿ ಮುಖಂಡನ ಪುತ್ರ. ಸ್ಟಂಟ್ ಮಾಡೋದಕ್ಕೆ ಹೋಗಿ ವೀರೇಶ್ ಪುತ್ರ ನಮೀಶ್ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿ. ನಮೀಶ್ ಸಂಗಲದ್ ಆಡಿ ಕಾರ್ ಬೈಕ್ ಬಳಸಿ ರೀಲ್ಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಶೇಜಾವಾಡಕರಗೆ ಹೋಗಿರ್ತಾರೆ. ನಮೀಶ್ ರೀಲ್ಸ್ ಮಾಡಬೇಕು ಅಂತಾನೆ ಆಕ್ಸಿಡೆಂಟ್ ಆಗುವಂತೆ ರೀಲ್ಸ್ ಮಾಡೋದಕ್ಕೆ ಯೋಜನೆ ಕೂಡ ರೂಪಿಸಲಾಗಿರುತ್ತೆ. ಆಗ ಬೈಕ್ ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಮೀಶ್ ಸಂಗಲತ್ಗೆ ಡಿಕ್ಕಿ ಆಗಿರುವಂಥದ್ದು ಮುಖಾಮುಖಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಬಹಳ ಹೃದಯ ವಿದಾರಕ ಅಂತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಘಟನೆ ಇವತ್ತಾಗಿದೆ. ನಮ್ಮ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿರ್ತಕ್ಕಂಥ ವೀರೇಶ್ ಸಂಗಳದವರ ಸುಪುತ್ರ ಇವತ್ತು ಈ ರೀಲ್ಸ್ ಅನ್ನುವಂಥ ಹುಚ್ಚಾಟದಲ್ಲಿ ಸಿಲ್ಕೊಂಡು ಇವತ್ತು ಪ್ರಾಣವನ್ನು ಕೂಡ ಬಿಡ್ತಕ್ಕಂಥ ಸಂಗತಿಯಾಗಿದೆ. ಇವತ್ತು ನಾನಷ್ಟೇ ಈ ದುಃಖಕರ ಸಂಗತಿ ಇದ್ದಂಥ ಸಂದರ್ಭದಲ್ಲಿ ಅವರು ಕುಟುಂಬಕ್ಕೆ ಭಗವಂತ ಶಕ್ತಿ ಬರ್ಸೋಂಥದ್ದನ್ನು ಕೊಡಲಿ ಅನ್ನುವಂಥದ್ದನ್ನು ಹೇಳ್ತಾ ಮತ್ತು ಇವತ್ತು ವಿಶೇಷವಾಗಿ ಪಾಲಕರು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಇನ್ನೂ ಅಂಡರ್ ಏಜ್ ಇರ್ತಕ್ಕಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಾಗಲಿ ಕಾರ್ಗಳನ್ನು ಕೊಡೋದಾಗಲಿ ಮತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹುಚ್ಚಾಟ ರೀಲ್ಸ್ ಹುಚ್ಚಾಟ ಅನ್ನೋಂಥದ್ದು ನಡೆದಿದೆ. ಈ ಹುಚ್ಚಾಟಕ್ಕೆ ಇವತ್ತು ಎಷ್ಟು ಜನ ಬಲಿ ಆಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಬಲಿ ಆಗ್ತಾ ಇದ್ದಾರೆ ಅನ್ನೋಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ.